ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ಕೇವಲ 3 ಪದಾರ್ಥಗಳನ್ನ ಬಳಸಿಬಿಟ್ಟು ರುಚಿಯಾದ ಮ್ಯಾಂಗೋ ಪೇಡಾನ ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಡೆಲಿಷಿಯಸ್ ಆಗಿರುತ್ತೆ. ನಮಗೆ ಬೇಕರಿಯಲ್ಲಿ ಕೂಡ ಇಷ್ಟು ರುಚಿಯಾದ ಮ್ಯಾಂಗೋ ಪೇಡ ಸಿಗೋದಿಲ್ಲ. ಸುಲಭವಾಗಿ ಅದು ಕೇವಲ 3 ಪದಾರ್ಥಗಳನ್ನ ಬಳಸಿಬಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಯಾವ್ಯಾವ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ವ ಅದರ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ಇಲ್ಲಿ ನಾನು ಕೇವಲ 3 ಪದಾರ್ಥಗಳನ್ನ ಬಳಸಿಬಿಟ್ಟು ಮ್ಯಾಂಗೋ ಪೇಡಾನ ಮಾಡ್ತಿದ್ದೀನಿ. ಅದ್ಯಾವುದು ಅಂದರೆ ಮಾವಿನ ಹಣ್ಣು, ಮ್ಯಾಂಗೋ ಇರಲೇಬೇಕು, ಹಾಗೆ ಮಿಲ್ಕ್ ಪೌಡರು ಮತ್ತು ಸಕ್ಕರೆ. ಇನ್ನು ಉಳಿದಿರೋ ಎಲ್ಲ ಪದಾರ್ಥಗಳು ಆಪ್ಷನಲ್ಲು. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಮ್ಯಾಂಗೋ ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದರ ಪಲ್ಪನ್ನು ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದರ ಪ್ಯೂರಿನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ನೀಟಾಗಿ ತೆಕ್ಕೋಬೇಕು. ತುಂಬ ಈಸಿಯಾಗಿ ಬಂದುಬಿಡುತ್ತೆ ಇದರ ಪಲ್ಪು. ನೋಡಿ, ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ತೆಕ್ಕೋಬೇಕಾಗತ್ತೆ. ಇವಾಗ ನೋಡಿ, ಒಂದು ದೊಡ್ಡ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಯಾವುದಾದ್ರೂ ಮಾವಿನ ಹಣ್ಣು ತೊಗೋಬೋದು. ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಆದರೆ 2 ತೊಗೊಳ್ಳಿ. ನೋಡಿ, ಇವಾಗ ಇದಿಷ್ಟು ಒಂದು ತೊಟ್ಟು ನೀರನ್ನು ಹಾಕಿದೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇದರ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಈ ಮ್ಯಾಂಗೋ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದು 1 ಬಟ್ಲಷ್ಟು ರೆಡಿಯಾಗಿದೆ. ನನಗಿಲ್ಲಿ 1 ಬಟ್ಲಷ್ಟು ಪ್ಯೂರಿ ಆದರೆ ಸಾಕಾಗತ್ತೆ. ಅದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಕಲರ್ಗೋಸ್ಕರ ಕೇಸರಿ ದಳಗಳನ್ನು ಹಾಕ್ಕೊಂಡಿದ್ದೀನಿ, 1 ಪಿಂಚಷ್ಟು. ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಒಮ್ಮೆ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ 1/4 ಬಟ್ಲು ಅಥವಾ 1/4 ಕಪ್ಪಿನ ಮೆಜರ್ಮೆಂಟಲ್ಲಿ ಸಕ್ಕರೆನ ಹಾಕ್ಕೋಬೇಕು. ಇದಕ್ಕೆ ನೀವು ವೈಟ್ ಶುಗರೇ ಹಾಕ್ಕೊಳ್ಳಿ, ಬ್ರೌನ್ ಶುಗರನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ಬರ್ಫಿ ಹುಳಿ ಹುಳಿಯಾಗಿಬಿಡುತ್ತೆ. ಸ್ವೀಟ್ಸ್ಗೆಲ್ಲ ವೈಟ್ ಶುಗರೇ ಯೂಸ್ ಮಾಡಬೇಕು. ನಂತರ ಈ ರೀತಿಯಾಗಿ ಈ ಮ್ಯಾಂಗೋ ಪಲ್ಪನ್ನು ನೀಟಾಗಿ ಹುರ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕು. ತುಂಬ ಒಂಥರ ಟ್ರಾನ್ಸ್ಲೂಸೆಂಟ್ ಆಗುತ್ತಲ್ವ, ಇದರ ಕಲರೆಲ್ಲ ಬಿಟ್ಕೊಂಡು ಇದು ಗೊತ್ತಾಗುತ್ತೆ ನಮಗೆ ಇದರ ಕಲರ್ ಚೇಂಜ್ ಆಗಿದ್ದು. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಅಷ್ಟರಲ್ಲಿ ನಾನಿಲ್ಲಿ 1 ಕಪ್ಪಿನಷ್ಟು ಮಿಲ್ಕ್ ಪೌಡರ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಇಷ್ಟು ಮೆಜರ್ಮೆಂಟ್ಗೆ 1 ಕಪ್ಪಿನಷ್ಟು ಮಿಲ್ಕ್ ಪೌಡರ್ ತೊಗೋತಿದ್ದೀನಿ. ಅದಕ್ಕೆ 1/4 ಕಪ್ಪಿನಷ್ಟು ಹಾಲನ್ನು ತೊಗೋತಿದ್ದೀನಿ. ಹಾಲದ ಬದಲಾಗಿ ನೀವು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಇದನ್ನು ನಾನು ಇವಾಗಲೇ ಮಿಕ್ಸ್ ಮಾಡಿ ಇಟ್ಕೋತೀನಿ. ಕಾರಣ ಇಷ್ಟೇ, ನಾವು ಡೈರೆಕ್ಟಾಗಿ ಪ್ಯಾನ್ಗೆ ಮಿಲ್ಕ್ ಪೌಡರ್ ಹಾಕಿದ್ರೆ ತುಂಬ ಗಂಟುಗಳಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಈ ಮ್ಯಾಂಗೋ ಪಲ್ಪ್ನ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಈ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಮಿಲ್ಕ್ ಪೌಡರು, ಈ ಮಿಕ್ಸರ್ನ ಹಾಲಿನ ಜೊತೆಲಿ ಅದನ್ನು ಹಾಕೋತಾ ಇದ್ದೀನಿ. ನೀವಿಲ್ಲಿ ಹಾಲು ಬದಲಾಗಿ ನೀರನ್ನು ಕೂಡ ಬಳಸಬಹುದು, ಅದು ಕೂಡ ಆಪ್ಷನಲ್ಲು ಹಾಲು. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸ್ವೀಟ್ಸ್ಗಳು ಮಾಡುವಾಗ ನಾವು ಸಿಮ್ಮಲ್ಲಿ ಇಟ್ಕೋಬೇಕು, ಫ್ಲೇಮನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಗೆ ಈ ಮಿಲ್ಕ್ ಪೌಡರಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಿರುತ್ತೆ, ಅದನ್ನೆಲ್ಲ ಒಡ್ಕೋಬೇಕಾಗತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬೇಡಿ, ಆವಾಗ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಮತ್ತು ಗಂಟುಗಳು ಕೂಡ ಒಡೆಯೋದಿಲ್ಲ. ಇವಾಗ ನೋಡಿ, 3 ರಿಂದ 4 ನಿಮಿಷ ಇದೇ ರೀತಿಯಾಗಿ ತಿರುಗಿಸ್ಕೋತಾ ಇದ್ದೀನಿ. ಇವಾಗ ಇದು ಮಿಕ್ಸರು ಈ ರೀತಿಯಾಗಿ ರೆಡಿ ಆಗ್ತಾ ಹೋಗುತ್ತೆ. ಸುಮಾರು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ 10 ರಿಂದ 12 ನಿಮಿಷಕ್ಕೆ ನಮಗೆ ಈ ಮ್ಯಾಂಗೋ ಪೇಡ ರೆಡಿ ಆಗುತ್ತೆ. ನೋಡಿ, ಇವಾಗ ಚಿಕ್ಕ ಚಿಕ್ಕ ಗಂಟುಗಳನ್ನೆಲ್ಲ ಈ ರೀತಿಯಾಗಿ ನಾವು ಒಡ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವೇನಾದರೂ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾಡ್ತಾ ಇಲ್ಲ ಅನ್ನೋದಾದರೆ ಕೇವಲ ಮಿಲ್ಕ್ ಪೌಡರು, ಸಕ್ಕರೆ ಹಾಗೆ ನೀರನ್ನು ಬಳಸಿಬಿಟ್ಟು ಅಥವಾ ಹಾಲನ್ನು ಬಳಸಿಬಿಟ್ಟು ಆರಾಮಾಗಿ ನಾವು ಮಿಲ್ಕ್ ಪೇಡಾನ, ದೂದ್ ಪೇಡಾನ ಮಾಡ್ಕೋಬಹುದು. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ಸುಮಾರು 10 ನಿಮಿಷಗಳ ಕಾಲ ಈ ರೀತಿಯಾಗಿ ಇದನ್ನು ಹುರ್ಕೊಂಡಿದ್ದೀನಿ. ಈ ಟೈಮಲ್ಲಿ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಿಟ್ಬಿಡಲಿ ಇದು ಪ್ಯಾನನ್ನು ಅನ್ನೋ ಕಾರಣಕ್ಕೆ ಪೂರ್ತಿ ಪ್ಯಾನನ್ನು ಬಿಟ್ಟು ಇದು ಒಂದು ಮುದ್ದೆ ಆಗಿ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಎಷ್ಟು ತೆಳುವಾಗಿ ನೀರಾಗಿತ್ತಲ್ವ ಮಿಕ್ಸರು, ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಇವಾಗ ಪೇಡ ಆಲ್ಮೋಸ್ಟ್ ರೆಡಿ ಆಯಿತು. ಇದು ನೋಡ್ಕೊಳ್ಳೋದಕ್ಕೆ ಒದ್ದೆ ಕೈ ಮಾಡ್ಕೊಂಡ್ಬಿಟ್ಟು
ಈ ರೀತಿಯಾಗಿ ಒಂದು ಉಂಡೆ ಕಟ್ಟೋ ಹದಕ್ಕೆ ಬಂದಿದೆಯಾ ನೋಡ್ಕೋಬೇಕು. ಇದೇನಾದರೂ ಉಂಡೆ ಕಟ್ಟೋ ಹದಕ್ಕೆ ಬಂದಿದ್ರೆ ಪೇಡ ರೆಡಿ ಆಯಿತು ಅಂತ ಅರ್ಥ. ನಂತರ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು 10ರಿಂದ 20 ನಿಮಿಷಗಳ ಕಾಲ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಈ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪೇಡ ಶೇಪನ್ನು ಕೊಟ್ಕೋಬಹುದು. ನಿಮ್ಮ ಹತ್ರ ಈ ಫಾಂಡೆಂಟ್ ಮೌಲ್ಡ್ ಶೇಪ್ ಇಲ್ಲ ಅನ್ನೋದಾದರೆ ನೀವು ಹಾಗೆ ರೌಂಡ್ ಕೂಡ ಮಾಡಿ ಇಟ್ಕೋಬೋದು, ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಡಿಸೈನರ್ ಏನಾದರೂ ಮೌಲ್ಡ್ಸ್ ಇದ್ದರೆ ಅದರ ಶೇಪನ್ನು ಕೂಡ ಅದರ ಡಿಸೈನನ್ನು ಕೂಡ ನೀವು ಕೊಟ್ಕೋಬಹುದು. ತುಂಬ ಸಿಂಪಲ್ಲಾಗಿ ಕೇವಲ ಒಂದು 15ರಿಂದ 20 ನಿಮಿಷದಲ್ಲಿ ಆರಾಮಾಗಿ ರೆಡಿ ಆಗುತ್ತೆ ಈ ಸ್ವೀಟು. ಕಮ್ಮಿ ಪದಾರ್ಥಗಳು ಕೂಡ. ಈಗ ನಾನು ಎಲ್ಲ ಪೇಡಗಳನ್ನು ಇದೇ ರೀತಿಯಾಗಿ ಮಾಡಿಟ್ಕೋತಾ ಇದ್ದೀನಿ. ಸೇಮ್ ನಮಗೆ ಬೇಕ್ರಿಯಲ್ಲಿ ಸ್ವೀಟ್ ಸ್ಟಾಲಲ್ಲಿ ಸಿಗುತ್ತಲ್ವ ಅದೇ ರೀತಿಯಾದ ಮ್ಯಾಂಗೋ ಪೇಡ ರೆಡಿ ಆಗುತ್ತೆ. ಈವನ್ ನಮಗೆ ಬೇಕ್ರಿ ಅಥವಾ ಸ್ವೀಟ್ ಸ್ಟಾಲಲ್ಲೂ ಇಷ್ಟು ರುಚಿಯಾದಂಥ ಪೇಡ ಸಿಗೋದಿಲ್ಲ. ಮನೆಯಲ್ಲೇ ಶುಚಿಯಾಗಿ ಹಾಗೆ ಹೆಲ್ದಿಯಾಗಿ ಮಾಡಿಕೊಂಡ್ರೆ ನಮಗೂ ಒಂದು ನೆಮ್ಮದಿ ಇರುತ್ತೆ ಅಲ್ವಾ. ನೀವು ಕೂಡ ಈ ರೆಸಿಪಿನ ಸುಲಭವಾಗಿ ಈಸಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ಗಳಲ್ಲಿ ಕೂಡ ಈ ರೆಸಿಪಿನ ಶೇರ್ ಮಾಡಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ಆದ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್. ಅವಶ್ಯಕತೆ ಇಲ್ಲದೇ ಇದ್ದರೆ ಸುಮ್ಮನೆ ಆಚೆ ಕಡೆ ಹೋಗೋದನ್ನು ಅವಾಯ್ಡ್ ಮಾಡಿ ಸೇಫಾಗಿ ಮನೆಯಲ್ಲೇ ಇರಿ.